ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ನನ್ನ ಕಡೆ ಒಂದು ಅಪ್ಡೇಟ್ ಇದೆ. ನಾನು ಇನ್ಮೇಲೆ ಕೂತ್ಕೊಂಡು ವಿಡಿಯೋ ಮಾಡಲ್ಲ, ಯಾಕಂತ ಬೋರ್ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ನಿಂತ್ಕೊಂಡು ವಿಡಿಯೋ ಮಾಡೋಕ್ಕೆ ಒಂಥರ ಚೆನ್ನಾಗಿದೆ, ಈ ಥರ ಎಕ್ಸ್ಪ್ರೆಸ್ ಎಲ್ಲ ಮಾಡಿಕೊಂಡು. ಸೊ ಅದಕ್ಕೋಸ್ಕರ ಇನ್ಮೇಲೆ ಇದೇ ಥರ ಮಾಡೋದಂತ ಡಿಸೈಡ್ ಆಗಿದ್ದೀನಿ. ನಿಮ್ಗೇನು ಅನಿಸುತ್ತೆ ಅಂತ ಕಾಮೆಂಟ್ ಮಾಡಿ. ಮತ್ತು ಬೆಂಗಳೂರು ಬುಲ್ಸ್ ಅಂದರಿಂದ ಒಂದು ಖುಷಿಯ ವಿಚಾರ ಅಂತಲೇ ಹೇಳ್ಬೋದು. ಬೆಂಗಳೂರು ಬುಲ್ಸ್ಗೆ 4 ಬುಲ್ಸ್ಗಳು ಇವಾಗ ಎಂಟ್ರಿ ಆಗಿದ್ದಾರಂತೆ. ಅವರು ಯಾರ್ಯಾರು ಅವ್ರ ರೋಲ್ ಏನು ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಮತ್ತು ಬೆಂಗಳೂರು ಬುಲ್ಸ್ಗೆ ಈಗ ಆಲ್ರೆಡಿ ಒಬ್ಬ ಹೊಸ ಯಂಗ್ ಕೋಚು, ಹೆಂಗಲ್ಲ ಓಲ್ಡ್ ಕೋಚ್, ಬಟ್ ಅವರು ಇವಾಗ ಕರ್ನಾಟಕದವರೇ. BC ರಮೇಶ್ ಅವರು ಕೂಡ ಅಪಾಯಿಂಟ್ಮೆಂಟ್ನ ಆಗಿದ್ದಾರೆ, ನ್ಯೂ ಕೋಚ್ ಆಗಿ ಅಪಾಯಿಂಟ್ಮೆಂಟ್ನ ಮಾಡ್ಕೊಂಡಿದ್ದಾರೆ. ಅವ್ರ ಕಡೆಯಿಂದ ರಣತಂತ್ರ ಯೂಸ್ ಮಾಡಿ ಅದು ನಮ್ಮ ಕರ್ನಾಟಕ ಪ್ಲೇಯರ್ಸ್ನ ಎತ್ತಾಕೊಂಡು ಬಂದಿದ್ದಾರಂತೆ. ಯಾರು ಅವರು ರೋಲ್ ಏನೆಲ್ಲನೂ ಕೂಡ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಪಟ್ ಅಂತ ಮಾಡ್ಕೊಳ್ಳಿ. ಆಗಿದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡ್ದೆ. 1 ನಿಮಿಷ ಲ್ಯಾಪ್ಟಾಪ್ ಎತ್ಕೊಬಿಡ್ತೀನಿ. ಹಾಗಿದ್ರೆ ಫಸ್ಟ್ ಪ್ಲೇಯರು ನಾಗೇಶ್ ಅಂತ. ಇವರು ವಿಜಯಪುರ ಎಕ್ಸ್ಪ್ರೆಸ್ ಅಂತೆ. ಯಾವ ಥರ ನವೀನ್ ಕುಮಾರ್ ಎಕ್ಸ್ಪ್ರೆಸ್ ಇದ್ದಾರೆ ಅದೇ ಥರ ವಿಜಯ್ ಕುಮಾರ್ ಎಕ್ಸ್ಪ್ರೆಸ್ ಅಂತ. ಇವರು ವಿಜಯನಗರದಲ್ಲಿ ಸಖತ್ ಎಕ್ಸ್ಪ್ರೆಸ್ ಅಂತೆ. ಸೊ ಇವ್ರನ್ನ ಕರ್ಕೊ ಬಂದಿರೋ ಬೆಂಗಳೂರು ಬುಲ್ಸ್ ರೈಡರ್ ಅಂತ ಇವರು. ಸೊ ನೋಡೋದ ಬೆಂಗಳೂರು ಬುಲ್ಸಲ್ಲಿ ಯಾವ ಥರ ಇಂಪ್ಯಾಕ್ಟ್ನ ಮಾಡ್ತಾರೆ ಅಂತ. ಮತ್ತು 2ನೇ ಪ್ಲೇಯರ್ ಆಶೀಶ್ ಮಲಿಕ್ ಅಂತ. ಇವರು ಕೂಡ ರೈಡರೇ. ಆಲ್ಮೋಸ್ಟು ಯಂಗ್ ಪ್ಲೇಯರ್ಸ್ ಎಲ್ಲನೂ ತಗೊಂಡಿರೋದು ರೈಡರ್ಸೇ. ಯಾಕೆ ಅಂದರೆ ಲಾಸ್ಟ್ ಸೀಸನ್ ಆ ಥರ ಆಗಿದೆ. ಸೊ ಯಂಗ್ ಪ್ಲೇಯರ್ಸ್ನ ಇವರು ಕೂಡ ಸಖತ್ತಾಗಿ ಆಡಿದಾರಂತೆ. ಬೇರೆ ಬೇರೆ ಟೂರ್ನಮೆಂಟ್ ನಡೆಯುತ್ತಲ್ಲ ಅಲ್ಲಿ. ಮತ್ತು 3ನೇಯ ಪ್ಲೇಯರ್ ಶಿವ ತೇಜಸ್ ಅಂತ. ಇವರು ಕೂಡ ರೈಡರು. ಬಿಸಿ ರಕ್ತದ ಯುವ ಗೂಳಿ ಅಂತೆ ಅವರು ಕೊಟ್ಟಿರೋ ಕ್ಯಾಪ್ಷನ್ನು ಇನ್ಸ್ಟಾಗ್ರಾಮಲ್ಲಿ. ಬೆಂಗಳೂರು ಬುಲ್ಸ್ ಅವರು ಸಖತ್ತಾಗೆ ಕೊಟ್ಟಿದ್ದಾರೆ. ಇವರು ಕೂಡ ಒಂಥರ ನೋಡೋಕ್ಕೆ ಸಾಫ್ಟ್ ಆಗಿದ್ದಾರೆ, ನೋಡೋದು ಏನು ಮಾಡ್ತಾರೆ ಅಂತ. ಮತ್ತು 4ನೇ ಪ್ಲೇಯರು ದೀಪಕ್ ಎಸ್ ಅಂತ. ಇವರು ಟ್ಯಾಕಲರು. ಆ್ಯಕ್ಚುಲಿ ಇವರು ರೈಟ್ ಕಾರ್ನಲ್ಲೆಲ್ಲ ನಿಂತ್ಕೊಂಡು ಟ್ಯಾಕಲ್ ಮಾಡ್ತಾರೆ ಅಂದರೆ ನೋಡಬೇಕು ಯಾವ ಥರ ಟ್ಯಾಕಲ್ ಮಾಡ್ತಾರೆ ಈ ಒಂದು ಸೀಸನ್ ಅಂತ. ಬಟ್ ಬೆಂಗಳೂರು ಬುಲ್ಸಲ್ಲಿ ಇವಾಗ ದೀಪಕ್ ನರ್ವಾಲ್ನ ರಿಲೀಸ್ ಮಾಡಿದ್ದಾರೆ. ಬಿಕಾಸ್ ಲಾಸ್ಟ್ ಸೀಸನ್ ಏನೋ ಅಷ್ಟೊಂದು ಚೆನ್ನಾಗಿ ಆಗಲಿಲ್ಲ, ಸೊ ಅದಕ್ಕೋಸ್ಕರ ರಿಲೀಸ್ ಮಾಡಿದ್ದಾರೆ. ಬಟ್ ಈ ಒಂದು ಸೀಸನಲ್ಲಿ ಬೆಂಗಳೂರು ಬುಲ್ಸು ಒಳ್ಳೆ ಟೀಮ್ನೇ ಕಟ್ಟಬೇಕಾಗಿದೆ. ಲಾಸ್ಟ್ ಸೀಸನ್ನು ಯಾವ ಥರ ಸೋತ್ವಿ ಅಂತ ಹೇಳಿದ್ರೆ ನೆನೆಸ್ಕೊಳ್ಳೋಕ್ಕೆ ಆಗಲ್ಲ. ಆಡಿರೋ 22 ಮ್ಯಾಚಲ್ಲಿ 2 ಮ್ಯಾಚ್ ನಾವು ಗೆದ್ದಿದ್ದು. ಸೊ ಈ ಒಂದು ಇಯರು ಒಳ್ಳೆ ಟೀಮ್ನೇ ಮಾಡಬೇಕು, ಇಲ್ಲ ಅಂತ ಹೇಳಿದ್ರೆ ಸಖತ್ ಕಷ್ಟ ಆಗುತ್ತೆ ಬೆಂಗಳೂರು ಬುಲ್ಸ್ಗೆ. ಬಟ್ ನಮ್ಮ RCB ಯಾವ ಥರ ಆಕ್ಷನಲ್ಲಿ ಏನೋ ಎಲ್ಲರೂ ಬೈಕೊಂಡ್ರು. ಆ್ಯಕ್ಚುಲಿ ಹೇಳಬೇಕಂತ ಹೇಳಿದ್ರೆ ಎಲ್ಲರೂ ಕೂಡ ಬೈಕೊಂಡ್ರು, ಏನು ಗುರು ಇದು ಹಿಂಗೆ ಥರ ಟೀಮ್ ಮಾಡಿದ್ದಾರೆ, ಈ ಥರ ಗೆಲ್ತಾರ ಈ ಒಂದು ಸೀಸನ್ ಆದರೂ ಅಂತ. ಬಟ್ ಇವಾಗ ಟೇಬಲಲ್ಲಿ 2 ಇದ್ದೀವಿ. ಅದೇ ಥರ ಬೆಂಗಳೂರು ಬುಲ್ಸ್ ನೋಡೋದ ಏನೆಲ್ಲ ಚಮತ್ಕಾರ ಮಾಡ್ತಾರೆ ಅಂತ. ಬಟ್ ನನ್ನ ಪ್ರಕಾರ ಬೆಂಗಳೂರು ಬುಲ್ಸು ಹೊಸ ಕೋಚ್ ಆಗಿರೋದ್ರಿಂದ ಏನೋ ಒಂದು ಹೊಸದಾಗೆ ಬರ್ತಾರೆ ಅಂತ ಅನ್ನಿಸ್ತಾ ಇದೆ. ಮತ್ತು ನೆಕ್ಸ್ಟು ವೀಡಿಯೋದಲ್ಲಿ ನಾನು ಬೆಂಗಳೂರು ಬುಲ್ಸ್ ಯಾರನ್ನ ರಿಟೈನ್ ಮಾಡ್ಕೊಂಡಿದ್ದಾರೆ, ಯಾರನ್ನ ರಿಲೀಸ್ ಮಾಡಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಮೇನ್ ರೈಡರ್ ಪ್ರದೀಪ್ ನರ್ವಾಲ್ನ ರಿಲೀಸ್ ಮಾಡಿದ್ದಾರೆ ಅಂತ ಇದೊಂದು ಬಿಗ್ ಅಪ್ಡೇಟು. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗಿ. ನಿಮಗೆ ಇಲ್ಲಿ ಬೇಗ ಅಪ್ಡೇಟ್ಗಳೆಲ್ಲ ಸಿಗ್ತಾ ಇರುತ್ತೆ. ಆಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸಿ ಯು ಬಾಯ್ಸ್.